ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು ಏಪ್ರಿಲ್ 29ರಂದು ಮಹತ್ವದ ಚುನಾವಣೆ ನಡೆಯಲಿಕ್ಕಿದೆ. ಮೇ 4ಕ್ಕೆ ಮತ ಎಣಿಕೆ ನಡೆಯಲಿದೆ. ಸೊ 5 ವಿಧಾನಸಭೆಗಳಿಗೆ ಚುನಾವಣೆ ಏಪ್ರಿಲ್ನಲ್ಲಿ ನಡೀತಾ ಇದೆ. ಸೊ ಈ 5 ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಮೇ 4ಕ್ಕೆ ಬರಲಿದೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಈ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ, ಏಪ್ರಿಲ್ 23 ಮತ್ತು ಏಪ್ರಿಲ್ 29ರಂದು. ಸೊ ಪಶ್ಚಿಮ ಬಂಗಾಳ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಯಾಕಂತಂದ್ರೆ 2011ರಿಂದ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರದಲ್ಲಿದ್ದಾರೆ. 4ನೇ ಬಾರಿಗೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಅಧಿಕಾರದ ಗದ್ದೆಗೆ ಏರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಬಹಳ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಬಂದಿದೆ ಇತ್ತೀಚಿನ ಚುನಾವಣೆಗಳಲ್ಲಿ. ಲೋಕಸಭಾ ಇರ್ಬೋದು, ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು. ಸೊ ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಮಧ್ಯೆ ತೀವ್ರವಾದಂತಹ ಒಂದು ಪೈಪೋಟಿ ಏರ್ಪಟ್ಟಿರುವಂಥದ್ದು. ಜೊತೆಗೆ ಚುನಾವಣಾ ಸಮೀಕ್ಷೆ ಏನು ಹೇಳುತ್ತೆ, ಅಲ್ಲಿ ಚುನಾವಣಾ ಇಶ್ಯೂ ಏನು, ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ವಿರೋಧವನ್ನು ಎದುರಿಸ್ತಾ ಇದ್ದಾರೆ, ಇತ್ಯಾದಿ ವಿಚಾರಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನಮಸ್ಕಾರ, ನಾನು ನಿಮ್ಮ ಕೇಶವ ಪ್ರಸಾದ್. ವೀಕ್ಷಕರೇ, ಹೋದ ಸಾರಿ ಚುನಾವಣೆಯಲ್ಲಿ, ಅಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 64 ಸೀಟುಗಳನ್ನು ಗೆದ್ದಿತ್ತು. ಒಂದು ಹಂತದಲ್ಲಿ ಬಿಜೆಪಿ ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ಬರಲಿದೆ ಅನ್ನುವಂತಹ ಒಂದು ಸೂಚನೆ ಕೂಡ ಕಂಡು ಬಂದಿತ್ತು. ಆದರೆ ಅಧಿಕಾರಕ್ಕೆ ಬರದೇ ಇದ್ರೂ ಕೂಡ ಅದಕ್ಕಿಂತ ಹಿಂದಿನ ಚುನಾವಣೆಯನ್ನು ಹೋಲಿಸಿದ್ರೆ ಬಿಜೆಪಿಯ ಪರ್ಫಾರ್ಮೆನ್ಸ್ ಇಡೀ ದೇಶದ ಗಮನ ಸೆಳೆದಿತ್ತು. 64 ಸೀಟುಗಳನ್ನು ಗೆದ್ದಿರುವಂಥದ್ದು ಸಣ್ಣ ಸಾಧನೆ ಏನೂ ಅಲ್ಲ. ಈ ಸಾರಿ ಬಿಜೆಪಿ 110ರಿಂದ 115 ಸೀಟ್ ಗೆಲ್ಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಟಿಎಂಸಿ 155ರಿಂದ 170 ಸೀಟ್ ಗೆದ್ರೆ NDA 100ರಿಂದ 115 ಸೀಟ್ಗಳಲ್ಲಿ ಗೆಲ್ಬಹುದು ಅಂತ ಹೇಳ್ತಾ ಇದೆ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಮೆಜಾರಿಟಿ ಮಾರ್ಕ್ 149. ಸೊ ಹಾಗಾಗಿ ಇವರು ಮಮತಾ ಬ್ಯಾನರ್ಜಿ ಅವರು 155ರಿಂದ 170 ಸೀಟ್ಗಳು ಗೆಲ್ಬಹುದು ಅಂತ ಒಂದು ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದ್ದು, ಬಿಜೆಪಿ ಯಾವ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಬಹಳ ಪೈಪೋಟಿಯನ್ನು ಕೊಡ್ತಾ ಇದೆ ಅನ್ನೋದೊಂದು. ಸೊ ಹಾಗಾಗಿ ಇದು ಬಹಳ ಮಹತ್ವ ಪಡೆದಿದೆ. ಇದಕ್ಕೆ ಮುಂಚೆ ನಾವು ಬೇರೆ ರಾಜ್ಯಗಳಲ್ಲಿ ಏನಾಗುತ್ತೆ, ಪ್ರೊಡಿಕ್ಷನ್ ಏನಿದೆ ಅಂತ ನೋಡಿದ್ರೆ, ತಮಿಳುನಾಡಿನಲ್ಲಿ ಅಲ್ಲಿನ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅಥವಾ AIADMK, ಸೊ ಇದು ಅಲ್ಲಿ ಕೂಡ ಬಿಜೆಪಿ ಇದರ ಜೊತೆ ಕೈ ಜೋಡಿಸಿದೆ. ಈ AIADMK ಮತ್ತು ಬಿಜೆಪಿ ನೇತೃತ್ವದ NDA ಈ ಸಾರಿ ಅಲ್ಲಿ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. 114ರಿಂದ 127 ಸೀಟುಗಳಲ್ಲಿ AIADMK ಮತ್ತು ಬಿಜೆಪಿ ನೇತೃತ್ವದ NDA ತಮಿಳುನಾಡಿನಲ್ಲಿ ಈ ಸಾರಿ ಜಯಭೇರಿ ಬಾರಿಸಲಿದೆ, ಮೆಜಾರಿಟಿ ಮಾರ್ಕ್ ಪಡೆಯಲಿದೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಅಲ್ಲಿ ಮೆಜಾರಿಟಿ ಮಾರ್ಕ್ 118 ಆಗಿದೆ. ಸೊ NDA ತಮಿಳುನಾಡಿನಲ್ಲಿ ಗೆಲ್ಲುವಂತಹ ಒಂದು ನಿರೀಕ್ಷೆ ಇದೆ ಅಂತ ಚುನಾವಣಾ ಸಮೀಕ್ಷೆ ಹೇಳುತ್ತೆ. DMK ಈ ಸಾರಿ ಚುನಾವಣೆಯಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಅಸ್ಸಾಂನಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆ ಇದೆ ಅಂತ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇದೆ. ಕೇರಳದಲ್ಲಿ ಮತ್ತೆ ಪಿಣರಾಯಿ ವಿಜಯನ್ ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆ ಸ್ವಲ್ಪ ಕ್ಷೀಣಿಸ್ತಾ ಇದೆ, ಅಲ್ಲಿ ಬಹಳ ಫೈಟ್ ನಡೀತಾ ಇದೆ. ಸೊ ಹಾಗಾಗಿ ಕೇರಳದಲ್ಲಿ ಮತ್ತೆ LDF ಪುನರಾಯ್ಕೆ ಆಗುವಂಥ ಸಾಧ್ಯತೆ ಕಡಿಮೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಒಂದು ವಿಚಾರಗಳನ್ನು ನೋಡಿದರೆ, 2011ರಿಂದ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಆಡಳಿತ ಇದ್ದಾರೆ. ಈ ಸಾರಿ ಮಾತ್ರ ಅವರು ಆಡಳಿತ ವಿರೋಧಿ ಅಲೆಯನ್ನು ತೀವ್ರವಾಗಿ ಎದುರಿಸ್ತಾ ಇದ್ದಾರೆ. ಸೊ ಪಶ್ಚಿಮ ಬಂಗಾಳದ ಒಂದು ಡೆಮೋಗ್ರಫಿಕ್ ಡಿವಿಡೆಂಡ್ ನೋಡಿದ್ರೆ ಅಲ್ಲಿ 65% ಹಿಂದೂಗಳಿದ್ರೆ, 35% ಮುಸ್ಲಿಂ ಜನಸಂಖ್ಯೆ ಇದೆ. ಮುಸ್ಲಿಂ ಜನಸಂಖ್ಯೆ ಸಹಜವಾಗಿ ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಇರುವಂತಕ್ಕದ್ದು. ಆದರೆ ಹಿಂದೂಗಳ ಮತಗಳು ಧ್ರುವೀಕರಣ ಎಷ್ಟರ ಮಟ್ಟಿಗೆ ಆಗಲಿದೆ ಅನ್ನೋಂಥದ್ದು ಬಿಜೆಪಿಯ ಗೆಲುವಿನ ಮೇಲೆ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಲಿದೆ. ಮುಖ್ಯವಾಗಿ ನೆರೆಯ ಬಾಂಗ್ಲಾದೇಶದಲ್ಲಿ ಆದಂತಹ ಪ್ರಕ್ಷುಬ್ಧ ಸನ್ನಿವೇಶ, ಅದರಿಂದಾಗಿ ಅಲ್ಲಿನ ಒಳ ನುಸುಳುವಿಕೆ ಜಾಸ್ತಿ ಆಗಿರೋದ್ರಿಂದ ಇಡೀ ದೇಶದ ಈ ಪಶ್ಚಿಮ ಬಂಗಾಳದ ಮೂಲಕ, ಪಶ್ಚಿಮ ಬಂಗಾಳದಿಂದ ಅಸ್ಸಾಂ ಮತ್ತು ಅಸ್ಸಾಂನಿಂದ ಬೇರೆ ಬೇರೆ ಕಡೆಗಳಿಗೆ ಈ ಒಳ ನುಸುಳುವಿಕೆ ಜಾಸ್ತಿ ಇರೋದ್ರಿಂದ ಇಡೀ ಭಾರತೀಯರು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ನ ರಿಸಲ್ಟ್ ಅನ್ನ ಕಾಯ್ತಾ ಇದ್ದಾರೆ. ಸೊ ಈ ಸಾರಿ ಚುನಾವಣೆಗೆ ಮುನ್ನ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಒಂದು ವಿಶೇಷ ಅಭಿಯಾನವನ್ನು ಕೂಡ ಬಾಂಗ್ಲಾದೇಶದಲ್ಲಿ ಕೈಗೊಳ್ಳಲಾಗಿತ್ತು. ಸೊ ಇದರ ಇಂಪ್ಯಾಕ್ಟ್ SIR ಇನಿಷಿಯೇಟಿವ್, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದರೆ ಮತದಾರರ ಗುರುತಿನ ಚೀಟಿಗಳನ್ನು ಪರಿಷ್ಕರಣೆ ಮಾಡುವಂಥದ್ದು, ನಕಲಿ ಮತದಾರರ ಚೀಟಿಗಳನ್ನು ನಿರ್ಮೂಲನೆ ಮಾಡುವಂತಹ ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಿತ್ತು. ಸೊ ಹಾಗಾಗಿ ಈ ವೆಸ್ಟ್ ಬೆಂಗಾಲ್ ನಡೆದಂತಹ ಈ
ಚುನಾವಣಾ ಆಯೋಗದ ಈ ಉಪಕ್ರಮದ ಬಗ್ಗೆ ನಿರಂತರವಾಗಿ ಕೆಂಡ ಕಾರ್ತಾ ಇದ್ರು ಮಮತಾ ಬ್ಯಾನರ್ಜಿಯವರು. ಇದರಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತ ಅವರು ಹರಿಹಾಯ್ತಾ ಇದ್ರು. ಚುನಾವಣಾ ಆಯೋಗ ರಾಜಕೀಯವಾಗಿದೆ ಅಂತ ಹೇಳ್ತಾ ಇದ್ರು, ಇತ್ಯಾದಿ ರಾಜಕೀಯ ಆರೋಪಗಳನ್ನು ಅವರು ಮಾಡ್ತಾ ಇದ್ರು. ಸೊ ಆದರೆ ಚುನಾವಣಾ ಆಯೋಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಕ್ಲಾರಿಫಿಕೇಶನ್ ಕೊಟ್ಟಿತ್ತು, ಏನು ಮಾಡ್ತೀನಿ ಇತ್ಯಾದಿ ವಿಚಾರಗಳನ್ನು ತಿಳಿಸಿತ್ತು. ಆದರೂ ಕೂಡ SIR ಬಗ್ಗೆ ಮಮತಾ ಬ್ಯಾನರ್ಜಿಯವರು ತೀವ್ರವಾಗಿ ಕೆಂಡ ಕಾರದನ್ನು ನೋಡಿದರೆ ಅವರಿಗೆ ಎಲ್ಲೋ ಒಂದು ಕಡೆ ಚುನಾವಣೆಯನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಅಲ್ಲಿ ಹಿಂದೂಗಳ ಮತ ಯಾವ ರೀತಿಯಲ್ಲಿ ಕ್ರೋಢೀಕರಣ ಆಗುತ್ತೆ ಅನ್ನೋದು ಬಹಳ ನಿರ್ಣಾಯಕ ಆಗಲಿದೆ. ಯಾಕಂದರೆ ಉಭಯ ಪಕ್ಷಗಳು ಕೂಡ ಒಂದಷ್ಟು ಪರಸ್ಪರ ಮತಗಳನ್ನು ಆ ಕಡೆ ಈ ಕಡೆ ಸೆಳೆದುಕೊಳ್ಳುವಂಥದ್ದು ಸಹಜ ಆಗಿರುತ್ತೆ ಎಲೆಕ್ಷನ್ ಟೈಮಲ್ಲಿ. ಸೊ ಆ ರೀತಿಯ ಒಂದು ಪರಿಣಾಮದಿಂದಾಗಿ BJPಗೆ ಅಲ್ಲಿ ಹಿಂದೂಗಳ ಮತಗಳು ಕ್ರೋಢೀಕರಣ ಆಗುವಂಥದ್ದು ಬಹಳ ನಿರ್ಣಾಯಕ ಆಗಿರುತ್ತೆ. ಜೊತೆಗೆ ಮಮತಾ ಬ್ಯಾನರ್ಜಿಯವರು BJPಯ ಈ ಒಂದು ಪ್ರೋಗ್ರೆಸ್ಸನ್ನು ಯಾವ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಎದುರಿಸ್ತಾರೆ ಅನ್ನೋದು ಕೂಡ ಅವರ ಸ್ಟ್ರಾಟಜಿ ಏನು. ಅವ್ರು ಹೇಳ್ತಾರೆ, ಈ ಅಮಿತ್ ಶಾ, ಮೋದಿ ಇವರೆಲ್ಲ ಇಷ್ಟಾದರೂ ಕೂಡ ಹೊರಗಿನಿಂದ ಬಂದವರು ಅನ್ನುವಂಥ ಒಂದು ಕಾರ್ಡನ್ನು ಅವರು ಉಪಯೋಗಿಸ್ತಾರೆ. ನಾನು ವೆಸ್ಟ್ ಬೆಂಗಾಲಲ್ಲೇ ಹುಟ್ಟಿ ಬೆಳೆದವರು, ಇಲ್ಲೇ ರಾಜಕೀಯವನ್ನು ಅರಗಿ ಕುಡಿದವರು, ಹಾಗಾಗಿ ನಾನು ಲೋಕಲ್ ಆಗಿರೋ ನಿಮ್ಮ ಮನೆಯ ಮಗಳು ಎನ್ನುವಂಥ ಒಂದು ನರೇಟಿವನ್ನು ಮಮತಾ ಬ್ಯಾನರ್ಜಿಯವರು ವೆಸ್ಟ್ ಬೆಂಗಾಲ್ನಲ್ಲಿ ಮಾಡ್ತಾ ಇದ್ದಾರೆ. ಔಟ್ಸೈಡರ್ ಬಂದು ಇಲ್ಲೇನು ಮಾಡ್ತಾರೆ ಅನ್ನೋಂಥದ್ದು ಅವರ ಪ್ರಶ್ನೆ. ಎರಡನೇದಾಗಿ ಬೆಂಗಾಲಿ ಅಸ್ಮಿತೆ, ಭಾಷಾ ಆಂದೋಲನ ಅವರು ಮಾಡಿದ್ದಾರೆ. ಲ್ಯಾಂಗ್ವೇಜ್ ಮೂವ್ಮೆಂಟ್, ಭಾಷೆಯನ್ನು ಕೂಡ ಒಂದು ಅಸ್ತ್ರವನ್ನಾಗಿ ಅವರು ಬಳಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿಫೆನ್ಸಿವ್ ಮತ್ತು ಒಂದು ಅಗ್ರೆಸಿವ್ ಪೊಲಿಟಿಕ್ಸನ್ನು ಅವರು ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗವನ್ನು ದೂರುವಂಥದ್ದು, BJP ವೋಟರ್ ಲಿಸ್ಟನ್ನು ತನಗೆ ಬೇಕಾದಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೂಲಕ ಬಳಸ್ಕೊಳ್ತಾ ಇದೆ, ದುರ್ಬಳಕೆ ಮಾಡ್ತಾ ಇದೆ ಅಂತ ಅಲಿಗೇಷನ್ಗಳು ಈ ರೀತಿಯಾಗಿ. ಜೊತೆಗೆ ED, CBI ಇವುಗಳನ್ನೆಲ್ಲ BJP ತನ್ನ ವಿರುದ್ಧ ಬಳಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿಯವರು ಹೇಳ್ತಾ ಇದ್ದಾರೆ. ಆದರೆ BJP ಈ ಕಳೆದ 2011 ಈಚೆಗೆ ಅಲ್ಲಿ ಉಂಟಾಗಿರುವಂತಹ ಭ್ರಷ್ಟಾಚಾರವನ್ನು ಬಹಳ ತೀವ್ರವಾಗಿ ಬಳಸ್ತಾ ಇದೆ. ಯಾವ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿ ಹಿಂದುಳಿದ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಯಾವ ರೀತಿಯಾಗಿ ಬಳಸ್ಕೊಳ್ಳದೆ ದೂರ ಇಟ್ಟು ಜನರಿಗೆ ಅನ್ಯಾಯ ಮಾಡಿದೆ ಅನ್ನೋದನ್ನು ಕೂಡ BJP ಬಹಳ ಯಶಸ್ವಿಯಾಗಿ ಅಲ್ಲಿ ಬಿಂಬಿಸ್ತಾ ಇದೆ. ಜೊತೆಗೆ TMCಯಲ್ಲಿ ಅಂತಃಕಲ ಕೂಡ ಜಾಸ್ತಿ ಆಗಿರುವಂಥದ್ದು. ಸೊ ಅದನ್ನು ಕೂಡ BJP ಬಹಳ ಯಶಸ್ವಿಯಾಗಿ ತನ್ನ ರಾಜಕೀಯ ತಂತ್ರಗಾರಿಕೆಯಲ್ಲಿ ಅದನ್ನು ಬಳಸ್ಕೊಳ್ತಾ ಇದೆ. ಸೊ ಅದ್ರ ಜೊತೆಗೆ ಬಹಳ ಉತ್ತರ ಪ್ರದೇಶದಲ್ಲಿ BJP ಯಾವ ರೀತಿಯಲ್ಲಿ ಬಹಳ ತೀವ್ರವಾದಂತಹ ಒಂದು ಚುನಾವಣಾ ಪ್ರಚಾರ ಮಾಡ್ತಾ ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಾಡ್ತಾ ಇದೆ. ಸ್ವತಃ ಮೋದಿ, ಗೃಹ ಸಚಿವ ಅಮಿತ್ ಶಾ ಇವರೆಲ್ಲ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ನಿರಂತರವಾಗಿ ರ್ಯಾಲಿ ಮಾಡ್ತಾ ಇದ್ದಾರೆ. ಮತ್ತು ಮೋದಿಯವರ ರ್ಯಾಲಿಗಳಿಗೆ ಸೇರ್ತಾ ಇರುವಂಥ ಜನಸ್ತೋಮ ಮಮತಾ ಬ್ಯಾನರ್ಜಿಯನ್ನು ಕಂಗಡಿಸಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವೆಸ್ಟ್ ಬೆಂಗಾಲಿಗೆ ಹೋಗಿದ್ದು ಕೂಡ ಅಲ್ಲಿ ಸಾಕಷ್ಟು ಅಡಚಣೆಗಳನ್ನು ಅವರು ಎದುರಿಸುವಂತಾಯಿತು. ಅಂದರೆ ಒಂದು ರೀತಿಯ ಅಸಹನೆ ಮಮತಾ ಬ್ಯಾನರ್ಜಿಯವರಿಗೆ ಕಾಡ್ತಾ ಇರುವಂಥದ್ದು. ಕಳೆದ ಎಲೆಕ್ಷನ್ಗೆ ಹೋಲಿಸಿದರೆ BJP ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಈ ಸಾರಿ ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು. ಸಮೀಕ್ಷೆಗಳು ಕೂಡ ಅದನ್ನು ಹೇಳ್ತಾ ಇದೆ. ಇಷ್ಟಾದರೂ ಕೂಡ ಅಲ್ಲಿ ಮತಗಳ ಧ್ರುವೀಕರಣ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಒಟ್ಟಿನಲ್ಲಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇಡೀ ದೇಶದ ಗಮನ ಸೆಳೀತಾ ಇದೆ. ಯಾಕಂದರೆ ಪಶ್ಚಿಮ ಬಂಗಾಳದಿಂದ ಒಳನುಸುಳುವಿಕೆ ಆಗ್ತಾ ಇರೋದ್ರಿಂದ ಅಲ್ಲಿ ಬದಲಾವಣೆ ಅಗತ್ಯ ಇದೆ ಅಂತ ದೇಶದ ಅನೇಕ ಮಂದಿ ಬಯಸ್ತಾ ಇದ್ದಾರೆ, ಮುಖ್ಯವಾಗಿ ಹಿಂದೂಗಳು ಬಯಸ್ತಾ ಇದ್ದಾರೆ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಸ್ಥಿತಿ ದಾರುಣವಾಗಿದೆ. ಅಲ್ಲಿ ಯಾವ ರೀತಿಯಲ್ಲಿ ಗಲಭೆಯಲ್ಲಿ ಹಿಂದೂಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಅವರ ಮೇಲೆ ಯಾವ ರೀತಿ ಅತ್ಯಾಚಾರ ಅನಾಚಾರಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಕಳೆದ ಕೆಲವು ವರ್ಷಗಳಿಂದ ಇಡೀ ಭಾರತದ ಜನತೆ ಅಸಹಾಯಕರಾಗಿ ನೋಡ್ತಾ ಇದ್ರು, ಒತ್ತಾಯ ಕೂಡ ಮಾಡ್ತಾ ಇದ್ರು. ಅಲ್ಲಿ ಕಳೆದ ಇತ್ತೀಚೆಗೆ ಅಲ್ಲಿ ಚುನಾವಣೆಗೆ ಮುನ್ನ ಹಿಂದೂಗಳ ಮೇಲೆ ನಡೆದಂತಹ ದೌರ್ಜನ್ಯಗಳನ್ನು ಇಡೀ ಹಿಂದೂ ಸಮುದಾಯ ಆತಂಕದಿಂದ ಖಂಡಿಸಿತ್ತು. ಸೊ ಹಾಗಾಗಿ ವೆಸ್ಟ್ ಬೆಂಗಾಲದಿಂದ ಭಾರತಕ್ಕೆ ಬರುವಂತಹ ಅಕ್ರಮ ವಲಸಿಗರನ್ನು ತಡಿಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಖಂಡಿತವಾಗಿ ಕೂಡ ಒಂದು ಪ್ರಬಲವಾದಂತಹ ಸರ್ಕಾರ, ಈ ಒಳನುಸುಳುವಿಕೆಯನ್ನು ತಡೆಗಟ್ಟಲು ದಿಟ್ಟ ಕ್ರಮಗಳನ್ನು ಕೈಗೊಳ್ಳುವಂತಹ ಸರ್ಕಾರ ಬರಬೇಕು ಅಂತ ಬದಲಾವಣೆಯನ್ನು ಇಡೀ ಭಾರತದ ಜನತೆ ಬಯಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಾರಿ ಪಶ್ಚಿಮ ಬಂಗಾಳದ ಚುನಾವಣೆ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.